ನಾವು ಕಸರತ್ ಮಾಡೋಕ್ಕೆ ಬಂದಿದ್ದೀವಿ, ಪ್ರಯತ್ನ ಮಾಡೋದಕ್ಕೆ ನಾವು ಇಲ್ಲಿ ಆಗಮಿಸಿದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ, ಕೆ.ಸಿ. ವೇಣುಗೋಪಾಲ್ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಯುವಕರಿಗೆ ಇವತ್ತು ನಮ್ಮ ರಾಷ್ಟ್ರ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈಗಾಗಲೇ ಯುವಕರಿಗೆ ಒಂದು ಸಂಘಟನೆ ಮುಖಾಂತರ ಬಂದಂಥವರಿಗೆ ಗುರುತಿಸಿ ಅವಕಾಶ ಕೊಡುವಂತಿದ್ದಾರೆ. ಸಮುದಾಯವಾರ ಆಗಿರ್ಬೋದು ಪ್ರಾತಿನಿಧ್ಯವನ್ನು ನೀಡಬೇಕು ಅನ್ನೋದು ಇದೆ. ವಿಭಾಗ 6 ಯಾಕಂದರೆ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಕರ್ನಾಟಕದಲ್ಲಿ ಏನು ವೀರಶೈವ ಲಿಂಗಾಯತರು ನಾವೆಲ್ಲ ಹೇಳ್ತೀವಿ, ಆ ಒಳಪಂಗಡದಲ್ಲೇ ಒಂದು ದೊಡ್ಡ ಸಮುದಾಯ. ಈ ಸಮುದಾಯಕ್ಕೆ ಕಳೆದ ಬಾರಿ 2 ಸ್ಥಾನವನ್ನು ಅವಕಾಶ ಕೊಟ್ಟಿದ್ದರು. ಈ ಬಾರಿ ಕೂಡ 2 ಸ್ಥಾನವನ್ನು ಅವಕಾಶ ಕೊಡ್ತಾರೆ. ಅದರಲ್ಲಿ ನನಗೂ ಕೂಡ ಬಾಗಲಕೋಟೆ ಜಿಲ್ಲೆಯಿಂದ ನನಗೂ ಕೂಡ ಅವಕಾಶ ಕೊಡ್ತಾರೆ ಅನ್ನೋದು ವಿಶ್ವಾಸ, ಭರವಸೆ ನನ್ನಲ್ಲಿದೆ. ಈಗ ಪಂಚಪೀಠಾಧೀಶ್ವರರು ಈ ನಾಡಿನ ಈ ಪ್ರಪಂಚದ ನಮ್ಮೆಲ್ಲರ ಸಾಕ್ಷಾತ್ ದೇವರು ಅಂತ ನಾವು ಪರಿಗಣಿಸ್ತೀವಿ. ಆ ವಿಚಾರದಲ್ಲಿ ನಮ್ಮ ಕುಟುಂಬದ ಒಡನಾಟ ಪೂಜ್ಯರ ನಮ್ಮ ತಂದೆಯವರ ಕಾಲದಿಂದ ನಾವು ಅಷ್ಟೇ ಒಂದು ವಿಶ್ವಾಸ, ಶ್ರದ್ಧೆಯಿಂದ, ಭಕ್ತಿಯಿಂದ ನಡ್ಕೊಂಡು ಬಂದಂಥ ಕುಟುಂಬ. ಆ ಒಂದು ಗುರುಗಳ ಆಜ್ಞೆಯನ್ನು ಕೂಡ ಪಾಲನೆ ಮಾಡಬೇಕಾಗತ್ತೆ. ಇವತ್ತು ಅವರು ಕೂಡ ನಮ್ಮ ತಂದೆಯವರ 24 ವರ್ಷದ ಏನು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಇವರಿಗೆ ಸಚಿವವನ್ನು ಮಾಡಿದರೆ ಪಕ್ಷ ಸಂಘಟನೆ ಆಗುತ್ತೆ, ಸಮುದಾಯ ಸಂಘಟನೆ ಆಗುತ್ತೆ. ಏನು 2023ರ ಪೂರ್ವದಲ್ಲಿ ಈ ರಾಜ್ಯದಲ್ಲಿ ಒಂದು ಹೋರಾಟದಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸು ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಮಾಡಿ ಇವತ್ತು ಸಮಾಜವನ್ನು ಇವತ್ತು ಕಾಂಗ್ರೆಸ್ ಎತ್ತ ತರುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನವನ್ನು ಇವತ್ತು ನಮ್ಮ ನಾಯಕರು ಮನಗಣಿಸಿದ್ದಾರೆ. ಖಂಡಿತವಾಗಿ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದೆ ಬರುವಂಥ ಚುನಾವಣೆ ಆಗಿರ್ಬೋದು, ಇವತ್ತು GBA ಚುನಾವಣೆ ಆಗಿರ್ಬೋದು, ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಗೆ ಮತ್ತೆ ಈ ಸಮುದಾಯ ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ನಿಲ್ಲಬೇಕು ಅನ್ನೋದು ನಮ್ಮ ನಾಯಕರ ಒಂದು ಅಭಿಲಾಷೆ ಆಗಿದೆ. ಆ ವಿಶ್ವಾಸಕ್ಕೆ ಇವತ್ತು ಆ ಸಮುದಾಯದವರಿಗೆ ಯಾರು ಅಲ್ಲಿ ಹೆಚ್ಚಿನ ಒಂದು